ಚರ್ಚೆ ಬೇರೆ. ಈಗ ನೀವು ಸಲಹೆ ಕೊಟ್ಟಿದ್ದೀರಿ, ಸುಮ್ಮನೆ ನಿಂತು ಮಾತಾಡಬೇಡಿ. ನಿಮ್ಗೆ ಪ್ರಶ್ನೆ ಹಾಕ್ಲಿಕ್ಕೆ ಟೈಮ್ ಇಲ್ಲ, ಕಾಲಿಂಗ್ ಅಟೆನ್ಷನ್ ಪುಡ್ಸೋತಿಲ್ಲ. ಈಗ ಎದ್ದು ನಿಂತು ಮಾತ್ರ ಆಗ್ತದ? 53 ವ್ಯವಸ್ಥೆ ಇದು. ಒಂದ್ ಸೆಕೆಂಡ್. 53 ಮತ್ತು 57 ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇರೋದು ನಮ್ಮೆಲ್ಲರ ಗಮನದಲ್ಲಿ ಇದೆ. ನಾನು ಅದನ್ನ ಬೇರೆ ರೂಪದಲ್ಲಿ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಬೇಡ, ಸಾಕು, ಈಗ ಹೇಳಿದ್ರಲ್ಲ. ಅಲ್ಲಲ್ಲ, ಆದ್ರೆ ನೀವೀಗ ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡಿದ್ರೆ ನಂತರ ಅದನ್ನ ಅಪೀಲ್ ಎಲ್ಲಿ ಹೋಗ್ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಯಾವ್ದೋ ಇದಕ್ಕೆ ಹೋಗ್ಬೇಕು ಅಂತ, ಟ್ರಿಬ್ಯುನಲ್ಗೆಲ್ಲ ಹೋಗ್ಬೇಕು ಅಂತ. ನೀವು ಅಲ್ಲಿ ನಮ್ಮೂರಿನಲ್ಲಿ ಒಬ್ಬ ರೈತ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮತ್ತೆ ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡ್ಲಿಕ್ಕೆ ಯಾಕೆ ಕೊಟ್ರಿ ಅಂತ ನನ್ನ ಪ್ರಶ್ನೆ. ಸಮಿತಿ ಇರಬೇಕಾದ್ರೆ ಸಲಹೆ ಏನು ಹೇಳಿ. ಅದಕ್ಕೆ ಅಕ್ರಮ ಸಕ್ರಮ ಸಮಿತಿಗೆ ಬರದಲ್ಲೇ ನೇರವಾಗಿ ಜಿಲ್ಲಾಧಿಕಾರಿಗಳ ಏನಾಗುತ್ತೆ, ಏನೋ ಅವ್ರಿಗೆ ತಿಳಿದಿದ್ದು ಹೇಳ್ಬಿಟ್ಟು ಅದೇ ಕಾನೂನಲ್ಲ. ಕಾನೂನಲ್ಲಿ ಕೊಟ್ಟಿರೋದು ನಾನಲ್ಲ ಕೊಟ್ಟಿರೋದು. ಅಲ್ಲ ಅಧ್ಯಕ್ಷ, ಕರ್ನಾಟಕ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಅಲ್ಲಿ ಇರುವಂತದ್ದು ನಾನು ಹೇಳ್ತಾ ಇದ್ದೇನೆ. ನಾವು ಕೊಟ್ಟಿಲ್ಲ, ಸಲಹೆ ಅಷ್ಟೇ. ಮೊದಲಿಂದ ಇರೋದು ಸರಿ ಮಾಡ್ಬೇಕದನ್ನ ಅಂತ ಚರ್ಚೆ ಬೇರೆ. ಈಗ ನೀವು ಸಲಹೆ ಕೊಟ್ಟಿದ್ದೀರಿ, ನೀವೀಗ ಸಲಹೆ ಕೊಟ್ಟಿದ್ದೀರಿ. ಸರ್, ಸಲಹೆ ಕೊಟ್ಟಿದೀವಿ. ಅಕ್ರಮ ಸಕ್ರಮ ಸಮಿತಿಯ ಮುಂದೆ ಅರ್ಜಿ ಬರ್ದಲೆ ಆಯ್ತು, ನೀ ನೇರ ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡ್ತಾ ಇರೋ ಕಾರಣಕ್ಕೆ ತುಂಬಾ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನ ಗಮನಕ್ಕೆ ತರ್ತಾ ಇರೋದು ಸರ್ಕಾರ. ಒಂದ್ಸರಿ 53, 57 ರಿಜೆಕ್ಟ್ ಆದ್ರೆ ಮತ್ತೆ ಏನೂ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಹೊಸ ಅರ್ಜಿ ಕೊಡ್ಲಿಕ್ಕೆ ಬರಲ್ಲ ಅವನು. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ತನ್ವೀರ್ ಸೇಠ್ ಕೂತ್ಕೊಳ್ಳಿ. ಒಂದೇ ನಿಮಿಷ ಚರ್ಚೆ ಜಮೀನುಗಳನ್ನ ಮತ್ತೆ ಸುಮ್ಮನೆ ನಿಂತು ಮಾತಾಡಬೇಡಿ. ನಿಮ್ಗೆ ಪ್ರಶ್ನೆ ಹಾಕ್ಲಿಕ್ಕೆ ಟೈಮ್ ಇಲ್ಲ, ಕಾಲಿಂಗ್ ಅಟೆನ್ಷನ್ ಪುಡ್ಸೋತಿಲ್ಲ. ಈಗ ಎದ್ದು ನಿಂತು ಮಾತ್ರ ಆಗ್ತದ ಅಂತ ಹೇಳಿ. ಈಗ ಆಯ್ತು.